ಹಾಯ್ ಎಲ್ಲಾರ್ಗು ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಂಸಾರ್ ಕುರ್ಬಾಸಿ ಯೂಟ್ಯೂಬ್ ಚಾನಲ್. ಇವತ್ತು ಮಳೆ ಬರ್ತಾ ಇದೆ ಸಖತ್ತು, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಬಿಸಿಯಾಗಿ ಏನಾದ್ರು ತಿನ್ಕೊಂಡ್ ಬರೋಣ ಅಂತ ಸ್ಟ್ರೀಟ್ ಫುಡ್ಗೆ ಹೋಗ್ತಾ ಇದೀನಿ. ಬನ್ನಿ ಹೋಗೋಣ. ಇವಾಗ ಹೋಗ್ತಾ ಇದ್ದೀನಿ, ನಮ್ಮ ಮಮ್ಮಿ ಗಾಡಿ ತೆಗ್ದಿದ್ದಾರೆ, ಗಾಡಿಲಿ ಹೋಗ್ತಾ ಇದೀವಿ. ಆಕ್ಚುಲಿ ಇವತ್ತು ನಮ್ಮ ಮಮ್ಮಿ ಫ್ರೆಂಡ್ಸು ಬರ್ತಾ ಇದ್ದಾರೆ. ನೋಡಿ ಎಷ್ಟು ಮಳೆ ಬಂದಿದೆ. ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕಾಯ್ತಾ ಇದಾರೆ. ಇವಾಗ ನಾವು ಹೋಗ್ತಾ ಇದೀವಿ. ಎಷ್ಟು ಟ್ರಾಫಿಕ್ ಇದೆ, ಎಷ್ಟು ಮಳೆ ಬಂದ್ರು ಕೂಡ ಈ ಟ್ರಾಫಿಕ್ ಮಾತ್ರ ಸ್ಟಾಪ್ ಆಗಲ್ಲ. ನಮ್ಮನೆ ಹತ್ರ ಅಂತೂ ಯಾವಾಗ ನೋಡಿದ್ರು ಸ್ಪೀಡ್ ಆಗಿ ಬರ್ತಾರೆ, ಒಂದು ರೋಡ್ ಕ್ರಾಸ್ ಮಾಡಕ್ಕೂ ಕೂಡ ಆಗಲ್ಲ ಇಲ್ಲಿ. ನಾವೇನಾದ್ರು ತರಕಾರಿ ತರ್ಬೇಕಂದ್ರೆ ನಾವ್ ಇಲ್ಲಿಗೆ ಬರೋದು. ಮುಂಚೆ ಆಕ್ಚುಲಿ ಎಲ್ಲಿತ್ತು ಅಂದ್ರೆ ಈ ಗ್ರೌಂಡ್ ಇದೆಯಲ್ಲ, ಈ ಗ್ರೌಂಡ್ ಅಲ್ಲಿ ಫುಲ್ಲು ತರಕಾರಿಗಳೇ ಇರ್ತಿದ್ದು. ಇವಾಗ ಅಲ್ಲಿ ಲೈಕ್ ಪೊಲೀಸ್ ಸ್ಟೇಷನ್ ಕಟ್ಟಿದ್ದಾರೆ ಅನ್ಬಿಟ್ಟು ಎಲ್ಲಾನು ಬಂದ್ ಮಾಡಿದ್ರು. ನೋಡಿ ಗೈಸ್, ಯಾವ್ದೋ ಹಬ್ಬ ಇರಂಗೆ ಕಾಣಿಸ್ತಾ ಇದೆ ಅಲ್ವಾ, ಆದ್ರೆ ಈ ರೋಡೇ ಹಿಂಗೇನೆ, ಯಾವಾಗೂ ಟ್ರಾಫಿಕ್ ಇರುತ್ತೆ. ಜೈ ಚಾಮುಂಡೇಶ್ವರಿ. ಬನ್ನಿ ಬನ್ನಿ ಹೋಗೋಣ. ಆಕ್ಚುಲಿ ನಾವು ಬರ್ತಡೇ ಏನಾದ್ರು ಮಾಡ್ಬೇಕು ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅವಿನ್ಯೂ ಅಂತ, ಅಲ್ಲೇನೆ ಆ ಸೆಲೆಬ್ರೇಷನ್ ಆಡೋದಲ್ಲೇ ಮಾಡೋದು. ನಿಮ್ಗೂ ಏನಾದ್ರು ಕನ್ವೀನಿಯನ್ಸ್ ಆಗಿ ಸೆಲೆಬ್ರೇಷನ್ ಡೆಕೋರೇಷನ್ ಮಾಡ್ಕೊಡ್ಬೇಕು, ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ನಿಮ್ಗೆ ಏನಾದ್ರು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂದ್ರೆ ಬರ್ಬೋದು. ಇವಾಗ ಒಂದ್ ಸೆಲೆಬ್ರೇಷನ್ ಅಡ್ಡ ತೋರಿಸ್ತೇನೆ ನೋಡಿ. ಅಲ್ಲೇನಾದ್ರು ನೀವೇನಾದ್ರು ನನ್ನ ಚಾನೆಲ್ ಕಡೆಯಿಂದ ಹೋಯ್ತಂದ್ರೆ ನಿಮ್ಗೆ 10% ಆಫರ್ ಕೂಡ ಕೊಡ್ತಾರೆ. ಆದಷ್ಟು ಬೇಗ ಹೋಗಿ ನಿಮ್ಮ ಇಷ್ಟವಾದ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿ. ಫೈನಲಿ ಬಂದ್ವಿ. ಇದೇ ನಮ್ಮ ಸ್ಟ್ರೀಟ್ ಫುಡ್ ನ ಅಡ್ಡ ಅಂತಾನೆ ಅನ್ಬೋದು. ನಾವು ಪ್ರತಿ ಸಲ ಇಲ್ಲಿಗೆ ಬರೋದು. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಹೆಲ್ಮೆಟ್ ಬನ್ನಿ ಹೋಗೋಣ ನಮ್ಮ ಸ್ಟ್ರೀಟ್ ಅಡ್ಡಕ್ಕೆ. ನೀವೇನಾದ್ರು ನಿಯರ್ ವಿಜಯನಗರ ಇತ್ತು ಅಂದ್ರೆ ನೀವು ಬರ್ಬೋದು. ಎಲ್ಲಾ ತರ ವೆರೈಟೀಸು ಇಲ್ಲಿದೆ. ಉತ್ತರ ಕರ್ನಾಟಕ ಸ್ಟೈಲ್ ಇದೆ. ತಂದೂರಿ ರೋಟಿ, ಈ ಜಗವಿದೆ ನವರಸಗಳ ಉಣಬಡಿಸಲು. ಇಲ್ಲಿ ಬಂದು ಮೇಟ್ಕಳಿಗೆ ಬಂದಿದ್ದು ಒಂದು 5 ವರ್ಷದಿಂದ ನಾವ್ ಇಲ್ಲೇ ಬಂದು ಚಾಟ್ಸ್ ತಿನ್ನೋದು. ಯಾಕಂದ್ರೆ ಇಲ್ಲಿ ಎಲ್ಲಾ ತರನು ಸಿಗತ್ತೆ ಅಂತ. ಬೇರೆ ಕಡೆ ಐತಂದ್ರೆ ಲೈಕ್ ಪಾನಿಪುರಿ ಮಸಾಲೆ ಪುರಿ ಅಷ್ಟೇ ತಿನ್ನಕ್ಕಾಗೋದು. ಇಲ್ಲ ಆದ್ರೆ ಏನ್ ಬೇಕೋ ಲೈಕ್ ದೋಸೆ, ಇಡ್ಲಿ, ಪಾನಿಪುರಿ, ಮಸಾಲೆ ಪುರಿ ಪ್ರತಿಯೊಂದು ಕೂಡ ಸಿಗುತ್ತೆ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ಸುಮ್ಮನೆ ಹೋಗ್ತಾ ಇರೋದು, ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೊಂಡ್ ಬರಕ್ ಹೋಗ್ತಾ ಇದಾರೆ. ಈ ಜಗವಿದೆ ನವರಸಗಳ ಉಣಬಡಿಸಲು. ನಾವು ಮಾತಾಡ್ತಾ ಇದ್ದಾರೆ, ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ ಹೇಳೋದು ಮಕ್ಕಳು. ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹೇಳು, ಯೂಟ್ಯೂಬ್ ಚಾನಲ್ ಇವಾಗೆಲ್ಲ ಆಂಟಿ ಸೆಟ್ ಮಸಾಲೆ ಪುರಿ ತಿಂತಾ ಇದ್ದೀನಿ. ತಾಯಿ ಹೇಗೆ ಮಾಡಿವೆ ಗೆಳೆತನ ಸಕ್ಕತ್ತಾಗಿತ್ತು. ನೆಕ್ಸ್ಟ್ ಟೈಮ್ ಬಂದು ಈಗ ಬೇಕು ಮಾವಿನ ರಸಾಯನ.
ಹುಬ್ಬಳ್ಳಿ ರೊಟ್ಟಿ ಕಾಳು ತಿಂದೋನೆ ಗಟ್ಟಿಯಾಳು ಈ ಕಡೆ full non-veg sector, ನಾನು non-veg ತಿನ್ನಲ್ಲ, ಅದಕ್ಕೆ ಹೋಗ್ತಾ ಇಲ್ಲ ಆ ಕಡೆ side. ಅಂಕೋಲ ಕೋಳಿ ಸಾರು ಮೂಗಲ್ಲು ನೀರು ಜೋರು ಕುಂದಾಪುರ ಕಾಣೆ ನೀನು ಇನ್ನೆಲ್ಲೂ ಕಾಣೆ ನೀನು ಈ ಕಡೆ full veg sector, ಮಿಡಲ್ non-veg ಇದೆ. ಸರಳ ಸ್ನೇಹದ ಇದೆಲ್ಲ ನಮ್ಮ ಅಪ್ಪ ಇದು ಜನುಮವೇ ಈ ಜಗವಿದೆ ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಇಲ್ಲಿ ನೋಡಿ non-veg ಇದೆ. ಚಿಕನ್ ಲಾಲಿಪಾಪ್, ಚಿಕನ್ ಕಬಾಬ್, ಇವರೆಲ್ಲ ನಮ್ಮ ಪಪ್ಪ ಫ್ರೆಂಡ್ಸ್. ಜನರು ಬಿಡುವಿನಲ್ಲಿ ತೆರೆವ ಬುದ್ಧಿಯೇ ಬಲು ರುಚಿ ಇವಾಗ ಮಸಾಲೆ ಪುರಿ ತಿನ್ನಾಯ್ತು, ಇವಾಗ ಚುರುಮುರಿ ತಿನ್ನೋಣ. ಬದುಕಿನಲ್ಲಿಯೂ ಅಭಿರುಚಿ ಮಾವಿನಕಾಯಿ ಚಿತ್ರಾನ್ನ ಮೈಸೂರಲ್ಲಿ ತಿಂದೊಂದಾಣ ಮನೆಗೆಷ್ಟೇ ನೆಂಟು ಬರ್ಲಿ ಮಲೆನಾಡಲ್ ತಾಜಾ ತಂಬ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಈರೂರಲ್ಲಿ ತಿನ್ನೋ ಆಸೆ ಬಟ್ಟೆಗಾರ್ ಬಿರಿಯಾನಿಗೆ ಬಾಬಾರೋ ಬೆಳಗಾವಿಗೆ ಗೋಲೆಯ ಮುಂದೆ ಮಮತೆಯಿಂದಲೇ ಕಲಿತ ಜನುಮವೇ ದೊರಕಿದೆ ರುಚಿ ಸವಿಯಲು ಸವಿಯಲು ಸವಿಯಲು. ಚುರುಮುರಿ ಬಂತು. ಅಯ್ಯೋ ಎಲ್ಲಾನು ಮಾಡ್ಬೇಕವಳು ಇವಾಗ. ಇಲ್ಲಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ಶೈಲಿ ಫುಡ್ ಇದೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಯಾರ್ಯಾರೆಲ್ಲ ಹೊಸದಾಗಿ ಫುಡ್ ಟ್ರೈ ಮಾಡ್ಬೇಕು ಅಂತ ಇದ್ರೆ ನಾವು ವಿಜಯನಗರದಲ್ಲಿರುವಂತ ಸ್ಟ್ರೀಟ್ಗೆ ಭೇಟಿ ನೀಡಿ. ಚೆನ್ನಾಗಿತ್ತು, ಎಲ್ಲ ಸ್ಟ್ರೀಟ್ ಫುಡ್ ಚೆನ್ನಾಗಿದೆ. ನಾವು ತುಂಬಾ ವರ್ಷದಿಂದ ಬರ್ತಾ ಇದೀವಿ. ವೆರೈಟಿ ನೀವು ಟ್ರೈ ಮಾಡ್ಬೋದು. ಒಂದೇ ತರ ತಿನ್ನೋದ್ರಿಂದ ಈ non-veg ಮತ್ತೆ ವೆಜ್ ಎಲ್ಲರಿಗೂ ಇದೆ. ಫ್ರೀ ಮಾಡ್ಕೊಂಡು ಬನ್ನಿ. ಮನೆಗೆ ಹೋಗ್ತಾ ಇದ್ದೀನಿ. ವಿಜಯನಗರ ಯಾರ್ಯಾರೆಲ್ಲ ಇಲ್ಲಿ ಇದ್ದೀರಾ ಅವರೆಲ್ಲ ಬೇಗ ಭೇಟಿ ನೀಡಿ. ಬಡಿಸಲು ಗಂಜಿ ಉಪ್ಪಿನಕಾಯಿ ಹೇಗೆ ಮಾಡಿವೆ ಗೆಳೆತನ ತುಪ್ಪಕ್ಕೆ ಬಿದ್ದ ಹೋಳಿಗೆ ಗೀಗ ಬೇಕು ಮಾವಿನ ರಸಾಯನ ಹುಬ್ಬಳ್ಳಿ ರೊಟ್ಟಿ ಕಾಳು ತಿಂದೋನೆ ಗಟ್ಟಿಯಾಳು ಮಂಡ್ಯದ ಮುದ್ದೆ ಬಾಡು ಉಂಡು ನೀನಿದ್ದೆ ಮಾಡು ಅಂಕೋಲ ಕೋಳಿ ಸಾರು ಮೂಗಲ್ಲು ನೀರು ಜೋರು ಕುಂದಾಪುರ ಕಾಣೆ ಮೀನು ಇನ್ನೆಲ್ಲೂ ಕಾಣೆ ನೀನು ಹಂಚಿ ಉಂಡರೆ ಅಧಿಕವಾಗುವ ಸರಳ ಸ್ನೇಹದ ವಿರಳ ರುಚಿ ಇದು ಜನುಮವೇ ಈ ಜಗವಿದೆ ಓಹೋ ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ನಿಮ್ಮೆಲ್ಲರಿಗೂ ಹೇಳ್ದೆ ನಮ್ಮ ಅಪ್ಪನ ಫ್ರೆಂಡ್ಸ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿದೆ ಅಂತ. ಏನಂದ್ರೆ ಇವ್ರ ಫ್ರೆಂಡ್ಶಿಪ್ ಆಲ್ಮೋಸ್ಟ್ 20 years ಆಯ್ತು. ಬಟ್ ಈಗಿನ ಕಾಲದಲ್ಲಿ ಇರುವಂತ ಫ್ರೆಂಡ್ಶಿಪ್ ನಾನ್ ನೋಡಿದ್ರೆ ಇವತ್ ಲೈಕ್ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು,
ನಮ್ ಜೊತೆನೆ ಇದ್ದಿ ನಮಗ್ ಚುರಿ ಹಾಕೋದು, ನಮಗ್ ಮೋಸ ಮಾಡೋದು, ಇಂಥ ಫ್ರೆಂಡ್ಶಿಪ್ಗಳ ಮಧ್ಯೆನೂ ಕೂಡ ಇವಾಗ 20 ವರ್ಷ ಫ್ರೆಂಡ್ಶಿಪ್ ಇದೆ ಅಂದ್ರೆ ನೀವು ನಂಬಲೇಬೇಕು. ಅದು ನಮ್ಮ ಪಪ್ಪ ಅವರ ಫ್ರೆಂಡ್ಸು. ಇವಾಗ್ಲೂ ಪ್ರತಿ ಒಂದ್ ಸಿಚುವೇಶನ್ ಅಲ್ಲೂ ನಿಂತ್ಕೋತಾರೆ. ಮೂರನೇ ವ್ಯಕ್ತಿ ಮಾತ್ ಕೇಳಲ್ಲ, ಅಷ್ಟೇ ಜೆನ್ಯೂನ್ ಅಲ್ಲಿ ಇದ್ದಾರೆ ಫ್ರೆಂಡ್ಶಿಪ್ ಅಲ್ಲಿ. ಯಾರು ಇರ್ಲಿ ಯಾರು ಇಲ್ದೆ ಹೋಗ್ಲಿ ಇವ್ರು ಸ್ಟ್ರಾಂಗ್ ಆಗಿರ್ತಾರೆ. ಅದಕ್ಕೋಸ್ಕರ ಮೇ ಬಿ ಇವತ್ತು ಇಲ್ಲಿ ತನಕ ಬಂದ್ ನಿಂತಿದೆ ಅನ್ಬೋದು. ನಂಗೆ ಯಾರ ಮೇಲೆ ನಂಬಿಕೆ ಇದೆಯೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಇವ್ರ ಮೇಲೆ 100ಗೆ 200% ನಂಬಿಕೆ ಇಟ್ಟು ನಾನು ಹೋಗ್ತೀನಿ. ಅಷ್ಟು ನಂಬಿಕೆಯಿಂದ ಇವ್ರು ಇದಾರೆ. ನಂಗೆ ಸಖತ್ ಖುಷಿ ಆಗತ್ತೆ ಇವಾಗ್ಲೂ 20 ವರ್ಷದ ಫ್ರೆಂಡ್ಶಿಪ್ ಇನ್ನ ಇದೆಯಲ್ಲಪ್ಪ ಅಂತ. ಏನಕ್ಕಂದ್ರೆ ಇವತ್ತು ಇರೋ ಅಂತ ಜನರೇಷನ್ ಅಲ್ಲಿ ಇರ್ಬೋದು, ಇವ್ರು ಚೂರಿ ಹಾಕೋರೇ ಇರ್ತಾರೆ, ಇವ್ರು ಹೇಳ್ಕೊಡೋರೇ ಇರ್ತಾರೆ, ಇವ್ರು ಮೋಸ ಮಾಡೋರೇ ಇರ್ತಾರೆ, ಇಲ್ಲ ತಂದ್ ಹಾಕೋಡಿರ್ತಾರೆ. ಅಂತವ್ರ ಮಧ್ಯನೂ ಕೂಡ ಇಷ್ಟು ಚೆನ್ನಾಗಿ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಹೀಗೆ ಇರ್ಲಿ, ಯಾರ ದೃಷ್ಟಿನೂ ಬೀಳ್ದೇ ಇರ್ಲಿ ಅಂತಾನೆ ಹಾರೈಸ್ತೀನಿ. ಹಿಂಗೆ ನಿಮ್ ಲೈಫ್ ಅಲ್ಲೂ ಈ ತರ ಫ್ರೆಂಡ್ಶಿಪ್ ಸಿಗ್ಲಿ, ಹಿಂಗೆ ಇರ್ಲಿ ಅಂತ ಹೇಳ್ತೀನಿ. ಆದಷ್ಟು ಫ್ರೆಂಡ್ಶಿಪ್ ನ ನಂಬ್ಕೊಂಡ್ ಫ್ರೆಂಡ್ಶಿಪ್ ಮಾಡಿ, ನಂಬ್ಕೊಂಡ್ ನಿಮ್ ವಿಷಯನ ಶೇರ್ ಮಾಡಿ ಅಂತ ಈ ಮೂಲಕ ನಿಮ್ಗೆಲ್ಲರಿಗೂ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹಂಸಾರ್ ಕುರುಬಾಸ್ ಯೂಟ್ಯೂಬ್ ಚಾನಲ್. ಇವತ್ತು ಮಳೆ ಬರ್ತಿತ್ತು, ಹಂಗೇನೆ ನಮ್ ಪಪ್ಪ ಫ್ರೆಂಡ್ಸ್ ನ ಮೀಟ್ ಮಾಡಿ ತುಂಬಾ ದಿನ ಆಗಿತ್ತು. ಅಟ್ಲೀಸ್ಟ್ ಅವ್ರನ್ನ ಮೀಟ್ ಮಾಡ್ದಂಗೂ ಆಗತ್ತೆ, ಹಂಗೆ ಸ್ಟ್ರೀಟ್ ಫುಡ್ ತಿಂದಂಗೂ ಆಗತ್ತೆ ಅನ್ಬಿಟ್ಟು ಇವತ್ತು ವಿಜಯನಗರ ಸೆಕೆಂಡ್ ಸ್ಟೇಜಿಗೆ ಹೋಗಿದ್ವಿ. ಅಲ್ಲಿ ಏನಿಗ್ ನಾವ್ ಅಲ್ಲಿಗೆ ಹೋಗ್ತೀವಿ ಅಂದ್ರೆ, ಅಲ್ಲಿ ವೆರೈಟಿ ಆಫ್ ಫುಡ್ಸ್ ಇರತ್ತೆ. ಲೈಕ್ ವೆಜ್ ಸೆಕ್ಷನ್ ಇರತ್ತೆ, ಮತ್ತೆ ನಾನ್ ವೆಜ್ ಇರತ್ತೆ. ಆಮೇಲೆ ನಿಮ್ಗೆ ಎಲ್ಲಾ ತರದ್ದು ಫುಡ್ ಕೂಡ ಅಲ್ಲಿ ಅವೈಲಬಲ್ ಇದೆ. ಇಲ್ಲ ಆದ್ರೆ ಬರೀ ಪಾನಿಪುರಿ, ಮಸಾಲ್ ಪುರಿ, ಗೋಬಿ ತಿನ್ಕೊಂಡಿರ್ಬೇಕು. ಅಲ್ಲಿ ಹಂಗಲ್ಲ, ಪ್ರತಿ ವೆರೈಟಿ ಫುಡ್ ಸಿಗತ್ತೆ. ಲೈಕ್ ರೋಟಿ ಇರ್ಬೋದು, ಕಬಾಬ್ ಇರ್ಬೋದು, ಬಿರಿಯಾನಿ ಇರ್ಬೋದು, ಉತ್ತರ ಕರ್ನಾಟಕ ಫುಡ್ ಇತ್ತು. ಅದಕ್ಕೋಸ್ಕರ ಎಲ್ಲಾರು ಹೋದಾಗ ಅವ್ರವ್ರ ಇಷ್ಟ ಆಗಿರೋಂತ ಫುಡ್ ಅವ್ರವ್ರಿಗೆ ಚಾಯ್ಸ್ ಇರತ್ತಲ್ವಾ, ಎಲ್ಲರೂ ತಿನ್ಲಿ ಅನ್ಬಿಟ್ಟು. ಆಮೇಲೆ ವೆರೈಟಿ ಟ್ರೈ ಮಾಡ್ಬೋದು, ನಾವು ಯಾವ್ದು ನಮ್ಗೆ ಇಷ್ಟ ಇರತ್ತೆ ಆ ಫುಡ್ ನ ನಾವು ಕನ್ಸ್ಯೂಮ್ ಮಾಡ್ಬೋದು ಅನ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಚೆನ್ನಾಗಿತ್ತು. ತುಂಬಾ ದಿನದ ಮೇಲೆ ಹೋಗಿ ಮೀಟ್ ಮಾಡ್ಕೊಂಡ್ ಬಂದೆ. ಟೈಮ್ ಎಂಜಾಯ್ ಮಾಡ್ಕೊಂಡು, ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡ್ ಬಂದೆ. ಖುಷಿ ಆಯ್ತು. ಕೆಲವೊಂದ್ಸರಿ ಹಂಗೇನೆ ಕೆಲವ್ರನ್ನ ಇಷ್ಟವಾಗಿರೋರ್ನ ತುಂಬಾ ದಿನ ಬಿಟ್ಟಿ ಮಾತಾಡ್ಸಿದ್ರು ಕೂಡ ಅದೇ ವೈಬ್ಸ್ ಅಲ್ಲಿ ನಾವ್ ಇರ್ತೀವಿ ಅನ್ನಂಗೆ ಸಖತ್ ಖುಷಿ ಆಯ್ತು. ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡ್ಕೊಂಡು ಬಂದಿದ್ದು. ಇವಾಗ ಬಂದೆ. ಮತ್ತೆ ನಾನ್ ನಿಮ್ಗೆ ವಿಡಿಯೋದಲ್ಲಿ ಒಂದ್ ಮೆನ್ಷನ್ ಮಾಡಿದ್ವಿ, ಅವಿನ್ಯೂ ಸೆಲೆಬ್ರೇಷನ್ ಅಡ್ಡ ಅಂತ. ನಾನು ವಿಡಿಯೋದಲ್ಲಿ ನಿಮ್ಗೆ ತೋರ್ಸಿದೀನಿ ಕೂಡ. ಆ ವಿಡಿಯೋನ ನೀವೇನಾದ್ರು ನನ್ ವಿಡಿಯೋ ಮೂಲಕ ನಿಮ್ಗೆ ಏನಾದ್ರು ಹೋಯ್ತಂದ್ರೆ 10% ಡಿಸ್ಕೌಂಟ್ ಕೂಡ ಕೊಡ್ತಾ ಇದಾರೆ. ಹೋಗಿ ನಿಮ್ಮ ಇಷ್ಟವಾದ ಪರ್ಸನ್ ಬರ್ತಡೇನ ಅಲ್ಲಿ ಸೆಲೆಬ್ರೇಟ್ ಮಾಡಿ, ಮತ್ತೆ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನಿಮ್ಮೆಲ್ಲರದ್ದು ಊಟ ಆಯ್ತು ಅಂತ ಅನ್ಕೊಳ್ತೀನಿ. ಹೀಗೆ ನಿಮ್ನ ಎಂಟರ್ಟೈನ್ ಮಾಡ್ತಿರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನೀವ್ ಏನೇ ತರ ನನ್ನಿಂದ ಏನಾದ್ರು ಮಿಸ್ಟೇಕ್ ಆಯ್ತು ಅಂದ್ರೆ ನೀವ್ ನನ್ಗೆ ಪ್ರೈವೇಟ್ ಆಗಿ ಮೆಸೇಜ್ ಮಾಡ್ಬೋದು. ಮಾಡಿ ನಿಮ್ದು ಏನೇ ಇತ್ತು ಅಂದ್ರೂ ನೀವ್ ನನ್ನ ಹತ್ರ ಹೇಳಿ, ನಾನು ಅದನ್ನ ಕರೆಕ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ದು ಎಲ್ಲಾರ್ದು ಊಟ ಆಯ್ತು ಅಂತ ಅನ್ಕೊಳ್ತೀನಿ. ನಾನು ಇವಾಗ ಮಲ್ಕೊಳಕ್ ಹೋಗ್ತಾ ಇದ್ದೀನಿ. ಗುಡ್ ನೈಟ್, ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.